ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ದಾಂಡೇಲಿಯಿಂದ ಹಸನ್ಮಾಳಕ್ಕೆ ಹೋಗುವ ರಸ್ತೆಯಲ್ಲಿ ಮರ ಬಿದ್ದು ನರ್ಸಿಂಗ್ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳ ಪರದಾಟ. ದಾಂಡೇಲಿ ನಗರದ ಹಸನ್ಮಾಳಕ್ಕೆ ಹೋಗುವ ರಸ್ತೆಗೆ ಮರ ಬಿದ್ದಿದ್ದು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ಪರದಾಡಿದ ಘಟನೆ ಬುಧವಾರ ಬೆಳಗ್ಗೆ ನಡೆದಿದೆ. ದಾಂಡೇಲಿಯಿಂದ ಹಸನ್ಮಾಳ್ ರೈಲ್ವೆ ಟ್ರ್ಯಾಕ್ ಹತ್ತಿರದಲ್ಲಿ ಬುಧವಾರ ಬೆಳಗ್ಗೆ ರಸ್ತೆಗೆ ಮರ ಬಿದ್ದು ವಿದ್ಯುತ್ ಕಂಬದ ತಂತಿಗಳು ಜೋತು ಬಿದ್ದಿವೆ. ಈ ಘಟನೆಯಿಂದಾಗಿ ಸ್ಥಳದಲ್ಲಿ ಓಡಾಡುವ ಜನರಿಗೆ ತೊಂದರೆ ಉಂಟಾಗಿದೆ. ಅದೃಷ್ಟವಶಾತ್ ಜನರಿಗೆ ಯಾವುದೇ ತೊಂದರೆಯಾಗಿಲ್ಲ. ತಕ್ಷಣವೇ ಸಾರ್ವಜನಿಕರು ಹಾಗೂ ಹೆಸ್ಕಾಂ ಸಿಬ್ಬಂದಿ ಮರ ತೆರವು ಕಾರ್ಯಾಚರಣೆ ನಡೆಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಆರು ಅಡಿ ಉದ್ದದ ಮೊಸಳೆ ಗಟಾರದಲ್ಲಿ ಪ್ರತ್ಯಕ್ಷ. ದಾಂಡೇಲಿ ನಗರದ ಕಾಳಿ ನದಿ ಸಮೀಪ ಇರುವ ರಸ್ತೆಗಳಲ್ಲಿ ಮೊಸಳೆಗಳು ಅಡ್ಡಾಡಿದ್ದನ್ನು ನೋಡಿದ್ದೇವೆ. ಆದರೆ ಜನರು ವಾಸವಾಗಿರುವ ಕಾಗದ ಕಾರ್ಖಾನೆಯ ಎಚ್-ಟೈಪ್ ವಾರ್ಡಿನ ಗಟರಿನಲ್ಲಿ ರಾತ್ರಿ 8:30 ಗಂಟೆಗೆ ಜುಲೈ 22ರಂದು ಜನರು ವಾಸವಾಗಿರುವ ಸ್ಥಳದಲ್ಲಿ ಮೊಸಳೆ ನೋಡಿ ಆಶ್ಚರ್ಯಪಟ್ಟರು. 6 ಅಡಿ ಉದ್ದದ ಮೊಸಳೆ ನೋಡಿ ಆಶ್ಚರ್ಯಪಟ್ಟ ಜನರು ಭಯಭೀತರಾಗಿದ್ದಾರೆ. ಸ್ಥಳೀಯರು ಸೇರಿ ಮೊಸಳೆಯನ್ನು ಗಟಾರದಲ್ಲಿ ಸುರಕ್ಷಿತವಾಗಿ ದೂಡಿದ್ದಾರೆ ಎಂದು ತಿಳಿದು ಬಂದಿದೆ. ಇಲ್ಲ ಸರ್.